ಹಾಯ್ 100 ಡೇಸ್ ಬ್ಲಾಕ್ ಚಾಲೆಂಜ್ ಡೇ 18ಗೆ ಸ್ವಾಗತ. ಇವಾಗ ಮನೆಯೆಲ್ಲ ನೋಡಿದ್ರಲ್ಲ, ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ಬಂದು ಮನೇಲಿ ಮಲ್ಕೊಂಡ್ಬಿಟ್ಟೆ. ನೋಡಿದ್ರೆ ಇವತ್ತು ಒಂದು ಇದಿತ್ತು ನನಗೆ, ಏನಂದರೆ ಸೂರ್ಯಣ್ಣ ಮೂವಿ ರಿಲೀಸ್ ಆಗಿದೆ. ಸಲ್ಗಾ ಸೂರ್ಯಣ್ಣ ಅವ್ರು ಮಾಡಿರೋದು. ಆ ಮೂವಿಗೆ ಇದು ಮಾಡಿದ್ರು, ಕರೆದಿದ್ರು ಒಬ್ಬ ಥಿಯೇಟ್ರ್ ಅಂತ. ಅಂದರೆ ಆ ಮೂವಿ ಟೀಮ್ ಅಲ್ಲ, ಇನ್ನೊಬ್ರು ಸಪ್ರೇಟಾಗಿ ಲೈಕ್ ಜೊತೆಲಿರೋರು ನಮ್ಮ ಗಜಾಣ ಅಂತ. ಮೂವಿ ರಿಲೀಸ್ ಇದೆ, ಸೊ ಅಂದ್ಬಿಟ್ಟು ಬರೋಕ್ಕೆ ಹೇಳಿದ್ರು. ಅಲ್ಲಿ ಹೋಗ್ಬೇಕಾಯ್ತು. ನಾನೇನು ಅನ್ಕೊಂಡ್ಬಿಟ್ಟಿದ್ದೀನಿ, ಈ ವಾರ ಅಲ್ಲ ಅದು ನೆಕ್ಸ್ಟ್ ವಾರ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಾಗ ಎದ್ದೆ, ಅದಕ್ಕೆ ಅರ್ಜೆಂಟಲ್ಲಿ ಅವರು ಪಾಪ ಫೋನ್ ಮಾಡಿದರು, ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗ್ತಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತೀನಿ ಅಂದರೆ ಮೆಜೆಸ್ಟಿಕ್ ತ್ರಿವೇಣಿ ಥಿಯೇಟ್ರ್ ಅಂತ ಲೊಕೇಶನ್ ಕಳಿಸಿದ್ರೆ ಅಲ್ಲಿಗೆ ಹೋಗಬೇಕು. ಬನ್ರಿ ಹೋಗುವ ಇವಾಗ. ಬಾ ಹೇಳಲ್ಲಿ ಗೊತ್ತಲ್ಲ. ಸೊ ಬರ್ರಿ ಇವಾಗ ಮಾತಾಡಿಸ್ಕೊಂಡು ಹೊರಡುವ. ಹೋಗಿ ಅರ್ಜೆಂಟು, ಟೈಮ್ ಇಲ್ಲ ಬಟ್ ಹೋಗ್ಬೇಕು ಇವಾಗ ಅರ್ಜೆಂಟಾಗಿ. ಬಂದ್ರಿ ಹೋಗುವ. ಅದೇ ಸೊ ಬಂದ್ರಿ ಇವಾಗ ಹೊರಡೋಣ. ಏನು ಬೇಡ, ಬಾಯ್ ಬಾಯ್. ಏನು ಏನು ಬಾಯ್ ಮಾಡು. ಸರಿ ಆಯಿತು. ಬರ್ರಿ ಇವಾಗ ಓಲಾ. ಹಾಂ ಏನು? ಹಾಂ ಬಾಯ್. ನೋಡ್ರಿ ಹೆಂಗ್ ನೋಡ್ತದ ಸದ್ದಿಗೆ ಕೂಗ್ತಾವ. ನನ್ನ ಹೆಸರು ಚಿಂಟು ಅಂತ. ಮನೆಯಲ್ಲೆಲ್ಲ ಕರೆಯೋದು ಚಿಂಟು ಅಂತಾರೆ. ಸೊ ಅದನ್ನ ನೋಡ್ಬಿಟ್ಟು ಅವನು ಚಿಂಟು ಅಂತ ಕೂಗ್ತಾನೆ. ಬನ್ರಿ ಇವಾಗ ಟೈಮ್ ಹೋಗ್ಬಿಟ್ಟೈತೆ. ಆಲ್ರೆಡಿ 8:30ಗೆ ಹೇಳಿದ್ರು ಬೆಳಿಗ್ಗೆ. ನಾನೀಗ 10 ಗಂಟೆಗೆ ಎದ್ದೋಯ್ತಾ ಇದ್ದೀನಿ. ಸೊ ಬಂದ್ರಿ ಇವಾಗ ಹೋಗುವ. ಮನೆಯಲ್ಲಿ ಥಿಯೇಟ್ರ್ ಹತ್ರ ಬಂದೆ. ಅಲ್ಲೇ ಮೂವಿ ಎಲ್ಲ ಶುರುವಾಗಿ ಮೂವಿ ನೋಡ್ತಾವ್ರು ಆಲ್ಮೋಸ್ಟ್ ಎಲ್ಲ. ನಾನೇ ಲೇಟಾಗಿ ಬಂದಿರೋದು. ಬಂದ್ರಿ ಇವಾಗ ಹೋಗುವ. ಅವ್ರಿಗೆ ಫೋನ್ ಮಾಡಿದೆ, ಬ್ರೋ 2 ನಿಮಿಷ ಬರ್ತೀನಿ ಅಂದರು. ಸೊ ಅವ್ರು ಬಂದ ತಕ್ಷಣ ಹೊರಗಡೆ ಹೋಗುವ. ಬರ್ರಿ. ನಮ್ಮ ಗಜಾಣ ಸಿಕ್ಕಿದ್ದಾರೆ. ಆಯ್ಲ್ರಿ ಅಣ್ಣ. ಸೊ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಸಿಕ್ಕಿರಲ್ಲ, ಇವಾಗ ಬಂದ್ರಿ ಥಿಯೇಟ್ರ್ ಒಳಗಡೆ ಬಂದಿದ್ದೀವಿ. ಸೊ ಮೂವಿ ಆಲ್ರೆಡಿ ಇಂಟರ್ವ್ಯೂಲ್ ಆಗ್ಬಿಟ್ಟೈತೆ. ಸೊ ಸ್ವಲ್ಪ ಲೇಟ್ ಆಗೋಯ್ತು, ಅದೆಲ್ಲ ಹೇಳ್ಬಾರ್ದು. ಬಂದ್ರಿ ಇವಾಗ ಹೋಗೋಣ, ಹೋಗಿ ಮೂವಿ ನೋಡೋಣ. ಹೀಗೆ ಅಮ್ಮ ಕಿರಣ ಅಂತ. ಸೊ ಬಂದ್ರಿ ಇವಾಗ ಇಲ್ಲಿಂದ ಫುಲ್ ಹೌಸ್ಫುಲ್ಲು, ಜಾಗನೇ ಇಲ್ಲ ಹೀಗಿಲ್ಲಿ ಹೋಗೋದಕ್ಕೆ. ಎಲ್ಲೋಗೋದು ಅಂತ ಗೊತ್ತಿಲ್ಲ. ಸೊ ಬಂದ್ರಿ ಇವಾಗ ಫ್ರೆಶ್ ಮೀಟ್ ನಡೀತಾ ಇದೆ. ಇನ್ನೊಂದು ನನಗೆ ಸರ್ಪ್ರೈಸಿಂಗ್ ವಿಷಯ ಅನಿಸಿದಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಅವರು ಆ ಕಡೆ ತಿರ್ಕೊಂಬಿಟ್ಟು ಅವ್ರು ನೋಡ್ರಿ ಇಲ್ಲಿ ಕಾಣಿಸ್ತವ್ರ. ನನಗೆ ಗೊತ್ತಿಲ್ಲ ಅವರೆಲ್ಲ ಬಂದಿರೋದು. ಸೊ ಬಂದು ಇವಾಗ ಅಲ್ಲಿ ಪ್ರೆಸ್ ಮೀಟ್ ನಡೀತಾ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾತಾಡ್ಸುವ. ಸರ್ಪ್ರೈಸಲ್ಲಿ ನಮ್ಮ ಅಕ್ಕ ನನಗೆ ಗೊತ್ತೇ ಇಲ್ಲ ಇವರೆಲ್ಲ ಬಂದಿರೋದು. ಬಂದಿದ್ದಾರೆ ಇಲ್ಲಿ ಅಕ್ಕ. ಅಂದರೆ ಇವಾಗ ನೆಕ್ಸ್ಟು ಹೀರೋಯಿನ್ ಆಮೇಲೆ ಮಾತಾಡೋಣ. ಇನ್ನೊಂದು ಸಪ್ರೇಟ್ ಏನಂದರೆ, ಇಲ್ಲಿ ಗ್ಯಾಪಲ್ಲಿ ನನಗೆ ಗೊತ್ತೇ ಇಲ್ಲ ನಮ್ಮ ಅಕ್ಕ ಬಂದು. ಸೊ ಬಂದ್ರಿ ಇವಾಗ ಹೋಗುವ. ನೋಡಕ್ಕೆ ಬಂದು ಕೂತಿದ್ದೀವಿ. ಸೂರ್ಯಣ್ಣ ಮೂವಿ ನೋಡಕ್ ಬಂದಿದ್ವಿ. ತುಂಬಾ ಅದ್ಭುತವಾಗಿದೆ ಚಲನಚಿತ್ರ. ಯಾವ ರೀತಿ ಅಂತಂದ್ರೆ ಅದನ್ನ ಹೇಳೋದಕ್ಕೂ ಆಗೋದಿಲ್ಲ. ಸೊ ಅಷ್ಟು ಅದ್ಭುತವಾಗಿದೆ. ನೀವೆಲ್ಲರೂ ಈ ಮೂವಿನ ಪ್ರತಿಯೊಬ್ಬರು ಬಂದು ಈ ಮೂವಿನ ನೋಡ್ಬೇಕು, ವೀಕ್ಷಣೆ ಮಾಡಿ. ತುಂಬಾ ಸಂಪೂರ್ಣವಾದ ತುಂಬ ಮಾಹಿತಿ ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಎಲ್ಲ ಅದ್ಭುತವಾದ ಆದ್ರೆ ನಮ್ಮ ಸೂರ್ಯಣ್ಣ ಮೂವಿಗೆ ಶೇಖರ್ ಸರ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಆಶಾಗಳ ಬಳಗ ಆಗಿರ್ಬೋದು, ಹಾಗೆ ನಮ್ಮ ಸ್ನೇಹಿತರ ಬಳಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಬಂದಿದೆ. ನಿಮ್ಮೆಲ್ಲರ ಸಹಕಾರ, ಸಪೋರ್ಟು, ಆಶೀರ್ವಾದ ಸೂರ್ಯನ ಒಂದು ಮೂವಿ ಮೇಲೆ, ಚಿತ್ರದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಆದರೆ ಪ್ರತಿಯೊಬ್ಬರು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೀವು ಈ ಮೂವಿನ ನೋಡಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ. ಕಷ್ಟ ಆದರೆ ಅದೇನೇ ವಿಷಯ ಬರ್ತಾರೆ. ಅದೇ ಹೆಣ್ಮಕ್ಳಿಗೋಸ್ಕರ
ಸೊ ನೋಡಿದ್ರಲ್ಲ, ಬನ್ನಿ ಇವಾಗ ಎಲ್ಲ ಪಿಕ್ಚರ್ಗಳು ಕೂತ್ಕೊಂಡು ಇನ್ನ ಸೂರ್ಯಣ್ಣ ಅವನ್ನೆಲ್ಲ ಮಾತಾಡ್ತಾರೆ. ಎಲ್ಲರೂ ಬಂದು ಥಿಯೇಟ್ರ್ ಬಂದು ನೋಡಿ ದಯವಿಟ್ಟು ನಾಳೆ ಸಿನಿಮಾನ ಉಳಿಸಿ ಬೆಳೆಸಿದ್ರೆ ಸೂರ್ಯಣ್ಣ ಬಂದು ಸಬ್ಸ್ಕ್ರೈಬರ್ಸ್ ಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸೂರ್ಯಣ್ಣ ರಿಲೀಸ್ ಆಗಿದೆ. ಇಡೀ ಟೀಮ್ ಅಣ್ಣ ಫೈನಲಿ ಇವಾಗ ಮೂವಿ ಹೀರೋ ಎಲ್ಲ ತುಂಬಾನೇ ಸಪೋರ್ಟಿಂಗ್ ಆಗಿ ಡೇ ಒನ್ ಇಂದ ಇವತ್ತರೆಗೂ ನಿನ್ನ ಕಲಿಸಿದ್ದೀರಾ. ಏನು ಹೇಳೋದು ಸಾಕಾಗಲ್ಲ. ತುಂಬ ಥ್ಯಾಂಕ್ಸ್. ನೋಡಿ ಇನ್ನೂ ಆದಷ್ಟು ಮಟ್ಟಿಗೆ ಈ ಒಂದು ಕನ್ನಡನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಎಲ್ಲರೂ ಥಿಯೇಟ್ರಿಗೆ ಒಂದು ಸೂರ್ಯಣ್ಣ ಮೂವಿ ನೋಡ್ರಿ. ಇವಾಗೆಲ್ಲ ಮುಗಿಸ್ಕೊಂಡು ನಾನು ಅಣ್ಣ ಹೊರಟಿದ್ದೀವಿ. ಇವಾಗ ವಿಶ್ವಣ್ಣ ಅಂತ ಬಂದ್ರಿ. ಇವಾಗ ಹೊರಡುವ ಇಲ್ಲಿಂದ ಸ್ವಲ್ಪ ಹಂಗೇನೆ ಅಣ್ಣನ ಜೊತೆನೆ ಹೋಗಿ ಅಣ್ಣಮ್ಮ ತಾಯಿ ದರ್ಶನ ಮಾಡ್ಕೊಂಡು ಬಂದಾಯ್ತು. ಬಂದ್ರಿ ಇವಾಗ ಹೋಗುವ. ಅದಕ್ಕೆ ನೋಡ್ರಿ ವೇದರಲ್ಲಿ ಎಷ್ಟು ತೋರಿಸ್ತೆ ಅದನ್ನೇ. ಬಂದ್ರಿ ಗಾಂಧಿನಗರದಲ್ಲಿ ಬ್ಯಾನರಲ್ಲಿ ಫೋಟೋ ಬಿದ್ದಿದೆ. ಇನ್ನೊಂದು ದಿನ ಕಟ್ಔಟ್ ನಿಲ್ಸ್ಕೋಣ ಬಂದ್ರಿ. ಅಲ್ಲಿಂದ ಸೀದಾ ಕರ್ಕೊಂಡ್ಬಂದು ಇವಾಗ ಊಟ ಮಾಡೋಕ್ಕೆ ಅಂತ ಕರ್ಕೊಂಡ್ಬಂದಿದ್ದಾರೆ. ಜ್ಯೂಸ್ ಕುಡಿಯೋಕ್ಕೆ ಅಂತ ಜ್ಯೂಸ್ ಆಯ್ತು. ಸೊ ಬಂದ್ರಿ ಹೋಗಿ ಜ್ಯೂಸ್ ಕುಡಿ. ಬಾಸ್ ಸಾಂಗ್ ಬತ್ತಾಯ್ತಲ್ಲಿ, ಬಾಸೇ ಬಂದ್ಬಿಟ್ರು ನೋಡ್ರಿ. ನಮ್ಮ ಬಾಸ್ ಸಕ್ಕತ್ತಾಗವ್ರೆ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಮತ್ತೆ ಥಿಯೇಟ್ರ್ ಹತ್ರ ಬಂದಿದ್ದೀವಿ. ಇವಾಗ ಇನ್ನೊಂದು ಶೋ ನಡೀತೈತೆ, ಒಳಗಡೆ ಇದ್ದಾರೆ ಅವರು ಸೂರ್ಯಣ್ಣ. ಮತ್ತೆ ಅದನ್ನು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಹೋಗ್ಬೇಕು ಇವಾಗ ಎಲ್ಲ ಅವ್ರ ಜೊತೆನೇ ಹೋಗ್ಬೇಕು. ನೋಡೋಣ ಬನ್ನಿ ಹೋಗೋಣ. ಎಲ್ಲ ಮುಗೀತು. ಇವಾಗ ನೋಡೋಣ ಬಂದು ಇವಾಗ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೋಗೋಣ. ಇವಾಗ ನಾಗರಬಾವಿಗೆ ಒಂದು ರೀಚ್ ಆದ್ವಿ. ನಾನು ಡ್ರಾಪ್ ಮಾಡೋಕ್ಕೋಸ್ಕರ ಬಂದರು ಅಣ್ಣಂದ್ರೂ. ಡ್ರಾಪ್ ಮಾಡಿ ಇವಾಗ ಅಣ್ಣಂದ್ರೂ ಹೊರಡ್ತಾ ಇದ್ದಾರೆ. ಸೊ ನಾನು ಇವಾಗ ಹೊರಡ್ತೀನಿ, ಮನೆಗೆ ಹೋಗ್ತೀನಿ. ನೋಡೋಣ ಮನೆಗೆ ಹೋಗಿ ಇನ್ನೂ ಏನು ಮಾಡ್ತೀನಿ ಗೊತ್ತಿಲ್ಲ. ಅಣ್ಣ ಇಷ್ಟೇ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅಲ್ಲಿ ನೋಡಲ್ಲಿ ಬೈ ಮಾಡು, ಬೈ ಮಾಡು, ಬೈ ಮಾಡು, ಅವ್ರಿಗೆ ಬೈ ಮಾಡು, ಬಾಯ್ ಮಾಡು, ಬೈ ಮಾಡು, ಬೈ ಮಾಡ್ಲಾ. ಸೊ ಬಂದ್ರಿ ಇವಾಗ ಅಷ್ಟೇ, ಬಾಯ್. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.